ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಈಗ ಅಮ್ಮ ಇದ್ದಾರೆ. ಅಮ್ಮ ಇರುವಾಗ ನಮಗೆ ಸಂಜೆ ಥರ ಥರದ ತಿಂಡಿ ಇರ್ತದೆ. ಇವತ್ತು ಬಾಳೆಹಣ್ಣು ಪೋಡಿ. ಹಾಗೆ ನಾನು ಸ್ವಲ್ಪ ಡಿಸೈನ್ ಕೆಲಸದಲ್ಲೆಲ್ಲ ಇದ್ದೇನೆ. ಮತ್ತು ಇದು ಅಂದರೆ ಅರ್ಜು ಈಗ ಟಿ ವಿ ಎಲ್ಲ ಕರೆಂಟ್ ಇಲ್ಲ ಹೇಳಿ ಮೊಬೈಲ್ ನೋಡ್ತಾ ಇದ್ದಾನೆ. ಮೊಬೈಲ್ ನೋಡಿ ಏನೋ ಊಟ ಮಾಡ್ತಾ ಇದ್ದಾನೆ. ನಾನಂದರೆ ಸ್ವಲ್ಪ ಮಲ್ಕೊಂಡಿದ್ದೆ. ಹಾಗೆ ಅವನು ಬಂದು ಅವನೇ ಬಳಸಿ ಅವನೇ ಊಟ ಮಾಡ್ತಾ ಇದ್ದಾನೆ. ತಂದಿದ್ದಾರೆ ಹರಿವೆ ಸೊಪ್ಪು. ನಾನು ಈ ವರ್ಷ ಕೃಷಿ ಮಾಡಲಿಲ್ಲ, ಮಾಡಬೇಕಷ್ಟೇ. ನಾನು ಹೇಳಿದೆ ಇವ್ರ ಹತ್ರ ಯಾಕೆ ತಂದ ಹರಿವೆ ಸೊಪ್ಪು ಅಂತ. ಯಾಕಂದರೆ ಈ ವರ್ಷದ ಇನ್ನು ನನಗೆ ಕೃಷಿ ಈಗ ಮಾಡಲಿಕ್ಕೆ ಉಂಟು. ಕೃಷಿ ಮಾಡಿದ ನಂತರ ನಮಗೆ ತಿಂದು ಸಾಕಾಗಿ ಹೋಗ್ತದೆ. ಹಾಗೆ ಇದೊಂದು ಕ್ಲೀನೆಲ್ಲ ಮಾಡಿ ಇದು ನಾಳೆಗೆ, ಇನ್ನು ಇವತ್ತಿಗೆ ಸಾಕು. ನಾಳೆಗೆ ಒಂದು ಪಲ್ಯ ಮಾಡಬೇಕು. ಪೋಡಿಯ ರೆಸಿಪೀಸ ನಾನು ಮೊದಲೊಮ್ಮೆ ಹಾಕಿದ್ದೇನೆ, ಅದು ಚೆಕ್ ಮಾಡ್ಕೊಳ್ಳಿ. ಊಟ ಆಗಿ ಮೊಬೈಲ್ ನೋಡ್ತಾ ಊಟ ಆಗಿ ಈಗ ಕೈ ವಾಶ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಇದೊಂದು ಸಂಜೆ ಅಂದರೆ ಒಂದು 5 ಗಂಟೆಗೆ ಆಗಿದೆ. 5 ಗಂಟೆಯ ಸಮಯ ಇದು. ಈಗ ನಮಗೊಂದು ತಿಂಡಿ ಆಗುವಾಗ 6 ಗಂಟೆಲ್ಲ ಆಗ್ಬೋದು. ಆದರೆ ನಾನು ಹೇಳಿದೆ ಅಲ್ಲ, ನಾವು ರಾತ್ರಿ ಊಟ ಇಲ್ಲ ರಾತ್ರಿ ನಮಗೆ ಅಂದರೆ ಸಂಜೆ 7-7:30 ಆಗುವ ನಮಗೆ ಕಿಚನ್ ಕ್ಲೋಸ್ ಆಗ್ತದೆ. ಎಲ್ಲರೂ ತಿಂದು ಮತ್ತು ರಾತ್ರಿ ಅಂದರೆ ಬೇಕಾದವರು ನೀರು ಹಾಲೆಲ್ಲ ಕುಡಿತಾರೆ ಅಷ್ಟೇ. ರಾತ್ರಿ ಮಲಗಲಿಕ್ಕಾಗುವ ಬೇಕಿದ್ರೆ ಮಾತ್ರ, ಅಲ್ಲದಿದ್ರೆ ಏನಿಲ್ಲ. ಅಂದರೆ ಅದೇ ಒಳ್ಳೆಯದು. ಈಗ ಅಂದರೆ ಹೇಳ್ತಾರೆ ಎಲ್ಲರೂ 8 ಗಂಟೆ ಮೊದಲೇ ತಿನ್ನಬೇಕು ಅಂತ ಹೇಳಿ. ಆದರೆ ನಮ್ಮಲ್ಲಿ ಅದು ಮೊದಲೇ ಅದೇ ಅಭ್ಯಾಸ. ಅಂದರೆ ಮಾವೆಲ್ಲ ಇರುವಾಗಲೇ ಅವರು ಮಾವನಿಗೆ ಶಾಪೆಲ್ಲ ಇತ್ತು. ಆಗ ಅವರು ಶಾಪೆಲ್ಲ ಕ್ಲೋಸ್ ಮಾಡಿ ಬರುವಾಗ 7:30 ಗಂಟೆ ಹಾಗೆಲ್ಲ ಆಗ್ತಿತ್ತು. ಅವರು ಬಂದ ಕೂಡಲೇ ಈಗ ಮತ್ತು ನಮಗೆ ಬಂದ ಕೂಡಲೇ ಒಂದು ತಿಂಡಿ. ಆ ತಿಂಡಿ ಆದ ನಂತರ ಮತ್ತೆ ರಾತ್ರಿ ಯಾರಿಗೆ ಊಟ ಅಂದರೆ ಹೊಟ್ಟೆ ಫುಲ್ಲಾಗಿರ್ತದೆ. ಅದೇ ಅಭ್ಯಾಸ ಆಯಿತು ನಮಗೆ. ಸುಮಾರು ದಿವಸದಿಂದ ಫಂಕ್ಷನ್. ಈಗ ಇವತ್ತು ಫಂಕ್ಷನೆಲ್ಲ ಇವತ್ತಲ್ಲ ನಿನ್ನೆಗೆ ಫಂಕ್ಷನೆಲ್ಲ 9 ತಾರೀಕು ಲಾಸ್ಟ್ ಫಂಕ್ಷನೆಲ್ಲ ಮುಗೀತು. ಮತ್ತು ನಾನು ನಿನ್ನೆದು 9 ತಾರೀಕಿದೊಂದು ವೀಡಿಯೋ ಉಂಟು, ಅದು ನಾನು ನಾಳೆ ಪೋಸ್ಟ್ ಮಾಡ್ತೇನೆ. ಒಂದು ಪೂಜೆದು ಫಂಕ್ಷನ್ ಇದು. ಆಮೇಲೆ ಇನ್ನು 28ಕ್ಕೆ ಉಂಟು ಫಂಕ್ಷನ್. ಮತ್ತು 28, 30 ಹಾಗೆಲ್ಲ ಉಂಟು ಫಂಕ್ಷನ್. 1 ತಾರೀಕಿಗೆ ಹಾಗೆಲ್ಲ ಉಂಟು ಫಂಕ್ಷನ್. ಮತ್ತು ಹಾಗೆ ಸುಮಾರು ತಲೆಗೆಲ್ಲ ಇವತ್ತು ಫ್ರೆಶ್ ಅಂದರೆ ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ, ಅಂದರೆ ಇಷ್ಟು ದಿನ ಫಂಕ್ಷನಿಗೆ ಹೋಗೋ ಶ್ಯಾಂಪು ಕಂಡೀಷನರ್ ಹಾಗೆಲ್ಲ ಹಾಕಿ, ಹಾಗೆ ಅದೆಲ್ಲ ಇವತ್ತು ಚೆಂದ ಎಣ್ಣೆ ಎಲ್ಲ ಹಾಕಿ ಒಂದು ಸ್ನಾನ ಎಲ್ಲ ಆಗಬೇಕು. ಇನ್ನು ಅಮ್ಮ ಚೆಂದ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿದ್ರು. ಮತ್ತು ಹಾಗೆ ನಮ್ಮ ಪಾರಿಜಾತ ನೋಡಿ ಅಂತೆ. ಪಾರಿಜಾತ ಹತ್ತಿರವೇ ನೋಡಿ ಸ್ವಲ್ಪ ಕಾಡಿನಾಗಾಗಿದೆ ಹೇಳಿ. ಈ ಪಾರಿಜಾತ ಈ ಮರ ಕಡ್ದದ್ದು, ಈ ಜಾತಿ ಮರ ಈಗ ಚಿಗುರಿದೆ, ಫುಲ್ ಚಿಗುರಿ ಈಗ ಇಷ್ಟು ದೊಡ್ಡದಾಗಿದೆ. ಆಗ ಅದೆಲ್ಲ ಒಂದು ಕ್ಲೀನ್ ಮಾಡಿ ಮತ್ತು ಇಲ್ಲಿ ಕ್ಲೀನ್ ಮಾಡಿ ಇಲ್ಲಿ ಈಗ ಹರಿವೆ ಮಾಡಬೇಕು. ಕಳೆದ ವರ್ಷ ಇಲ್ಲಿ ಇದೇ ಪ್ಲೇಸಲ್ಲಿ ಹರಿವೆ ಮಾಡಿದೆ. ಅದೆಲ್ಲ ಫುಲ್ ಕಾಡು ಬೆಳೆದಿದೆ. ಇದೆಲ್ಲ ಒಂದು ಚೆಂದ ಒಂದು ಕ್ಲೀನ್ ಆಗಬೇಕು. ಪುರ್ಸೋತಿಲ್ಲ ನನಗೆ ಇನ್ನು. ಇದಕ್ಕೋಸ್ಕರ ಪುರ್ಸೋತು ಮಾಡಿ ಇದನ್ನೆಲ್ಲ ಕ್ಲೀನು ಮಾಡಿ ಹರಿವೆ ಹಾಕಿ ಚೆಂದ ಒಂದು ಸಣ್ಣ ಒಂದು ತರಕಾರಿ ಕೃಷಿ ಮಾಡಬೇಕು. ಚೂರಿ ಮುಳ್ಳಿನಕಾಯಿ ಈಗೆಲ್ಲ ಹಸಿ ಉಂಟು. ಇದು ಹಣ್ಣಾಗುವಾಗ ಉಂಟಲ್ಲ ತುಂಬ ಟೇಸ್ಟ್. ನಾನು ಡೈಲಿ ಬಂದು ತಿಂತಿದ್ದೆ. ಅಂದರೆ ಅದು ಹೆಲ್ತಿಗೆ ಸಹ ಒಳ್ಳೆಯದಂತಲ್ಲ. ಆಗ ಡೈಲಿ ಒಂದು 10-16 ತಿಂತಿದ್ದೆ ಪ್ರತಿ ವರ್ಷ ಸಹ ಹಾಗೆ. ಇದಂದರೆ ನಾನು ಇದು ಕಡಿಯೋದಿಲ್ಲ. ಇದು ನಮ್ಮ ಮನೆ ಅಂದರೆ ಗೇಟಿನ ಪಕ್ಕದಲ್ಲಿರೋದು. ಇದು ಮುಳ್ಳು ಆದರೂ ನಾನು ಕಡಿಯೋದಿಲ್ಲ, ಯಾಕಂದರೆ ನಮಗೆ ತಿನ್ನಲಿಕ್ಕೆ ಸಿಗ್ತದಲ್ಲ. ಅಂದರೆ ಆಚೆಗೆಲ್ಲ ಉಂಟು, ಅದು ಮತ್ತು ಸ್ವಲ್ಪ ಕಾಡಿನಾಗುಂಟು. ಆಗ ನಮ್ಗೆ ಹೋಗ್ಲಿಕ್ಕೆ ಅಲ್ಲಿ ಕಷ್ಟ ಆಗ್ತದೆ ಅಂತೇಳಿ ಇದು ಸುಲಭದಲ್ಲಿ ಸಿಗ್ತದೆ. ಹಾಗೆ ಇದೊಂದು ಇಟ್ಟುಕೊಳ್ತೇನೆ ನಾನು. ಇದೊಂದು ಪೇರಳೆ ಗಿಡ. ಇದು ಲಾಸ್ಟ್ ಟೈಮ್ ಒಂದು ವೀಡಿಯೋ ನಾನು ಹಾಕಿದ್ದೆ, ಬದಿಯಡ್ಕ ಸಂತೆಗೆ ಹೋದಾಗ ತಂದದ್ದು ನಾನು. ಇದು ನೋಡಿ ಬೆಳೆದು ಇಷ್ಟು ದೊಡ್ಡದಾಗಿದೆ. ಮಾತ್ರ ಪೇರಳೆ ಆಗಲಿಲ್ಲ ಹೇಳಲಿಕ್ಕಂದರೆ 2 ಪೇರಳೆ ಆಗಿತ್ತು, ಅದು ಅಷ್ಟು ಒಳ್ಳೆದಿರಲಿಲ್ಲ. ಇದೆ ಬ್ರೌನ್ ಕಲರು, ಪೇರಳೆ ಸಹ ಬ್ರೌನ್ ಕಲರ್. ನಮಗೆ ತಿನ್ನಲಿಕ್ಕೆ ಸಿಕ್ಕಲಿಲ್ಲ. ಟೇಸ್ಟ್ ಹೇಗುಂಟು ಅಂತ ಗೊತ್ತಿಲ್ಲ. 2 ಹಾಗೆ ಅಂದರೆ ಆಗಿ ಅದು ಹಾಳಾಗಿ ಹೋಗಿದೆ. ಅದು ನಾನು ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೇನೆ.
ಡಿಸೈನ್ ಅಂದರೆ ತುಂಬ ಒಂದು ಕಷ್ಟದ ಒಂದು ಡಿಸೈನ್, ತುಂಬ ಕಷ್ಟ ಆಗ್ತದೆ. ನೂಲಾಗ ಕಟ್ಟಾಗ್ತದೆ, ಸೂಜಿ ಕಟ್ಟಾಗ್ತದೆ, ತುಂಬ ಕಷ್ಟ ಕೊಡ್ತಾ ಉಂಟು ಈಗ ಈ ಡಿಸೈನ್. ಹಾಗೆ ಈಗ ಮದುವೆ ಸೀಸನ್ ಅಲ್ಲ, ಮದುವೆ ಸೀಸನ್ ಸ್ಟಾರ್ಟ್ ಆಯಿತು. ಹಾಗೆ ತುಂಬ ಬ್ಯುಸಿ. ಇಲ್ಲದ್ರೆ ನಾನು ಇಷ್ಟು ಅಂದರೆ ನನಗೆ ಮಳೆಗಾಲದಲ್ಲಿ ಸ್ವಲ್ಪ ಫ್ರೀ ನಾನು, ಅಂದರೆ ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ, ಆದರೂ ಆಟಿ ತಿಂಗಳಲ್ಲಿ ತುಂಬ ಫ್ರೀ ಅಂತ ಅಲ್ಲ, ಆದರೂ ಪರವಾಗಿಲ್ಲ. ಈಗ ಹಾಗಲ್ಲ, ಬ್ಯುಸಿ ಅಂದರೆ ನನಗೆ ಎಂತ ಸಹ ಮಾಡಿ ಇದರೊಳಗೆ ನಾನು ಈ ಸ್ಟಿಚಿಂಗ್ ರೂಮ್ ಒಳಗೆ ನಾನು. ಹಾಗೆ ಈ ಒಂದು ಡಿಸೈನ್ ನೋಡಿ ಅಂತೆ, ತುಂಬ ಚೆಂದ ಉಂಟು ಈ ಡಿಸೈನ್. ಸ್ಟಿಚ್ ಆದ ನಂತರ ತುಂಬ ಚೆಂದ ಕಾಣ್ತದೆ. ಇದರ ರೇಟ್ ಎಷ್ಟು ಅಂದರೆ 550, 580 ರೂಪಾಯಿ. ನಿಮಗೆ ಬೇಕಿದ್ದರೆ ನನ್ನಲ್ಲಿ ಆರ್ಡ್ರ್ ಮಾಡ್ಬೋದು. ಕೆಲವರು ನನ್ನಲ್ಲಿ ಕೇಳ್ತಾ ಇರ್ತಾರೆ, ಮತ್ತು ನೀವು ಇಷ್ಟು ದೂರ ಇದ್ದೀರಲ್ಲ, ನಿಮಗೆ ನಾನು ಹೇಗೆ ಡಿಸೈನ್ ಮಾಡಲಿಕ್ಕೆ ಕೊಡೋದು ಹಾಗೆಲ್ಲ ನನ್ನ ಹತ್ರ ಕೇಳ್ತಾರೆ. ಅಂದರೆ ನಾನು ಅಂದರೆ ಸುಮಾರು ವೀಡಿಯೋದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್, ವಾಟ್ಸಪ್ ನಂಬರು ಹಾಕಿದ್ದೇನೆ. ನಿಮಗೆ ಬೇಕಾದರೆ ಕಾಲ್ ಮಾಡಿ, ನನಗೆ ಮೆಸೇಜ್ ಮಾಡಿ, ಆಮೇಲೆ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅದರ ಎಲ್ಲ ಡೀಟೇಲ್ಸ್ ನಾನು ಹೇಳ್ತೇನೆ. ಅಂದರೆ ವಿಡಿಯೋ ಕಾಲ್ ಮಾಡಿ ಸಹ ಮೆಷರ್ಮೆಂಟ್ ತೆಗಿತೇನೆ. ಈಗ ನಾನು ಫಾರಿನಿಗೆಲ್ಲ, ದುಬೈಗೆ ಮತ್ತು ಕತ್ತರಿಗೆ ಕೆಲವೆಲ್ಲ ಸುಮಾರು ನಾನು ಮಾಡಿ ಕೊಟ್ಟಿದ್ದೇನೆ. ಅವರು ವಿಡಿಯೋ ಕಾಲ್ ಮಾಡಿ ಈಗ ನಾನೇ ಮೆಟೀರಿಯಲ್ ತೆಗೆದು ಹಾಗೆಲ್ಲ ಸ್ಟಿಚ್ ಮಾಡಿ ಎಲ್ಲ ಕೊಟ್ಟಿದ್ದೇನೆ. ನಿಮಗೆ ಏನಾದರೂ ಬೇಕಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರು ನನ್ನ ಕೆಲವು ಎಲ್ಲ ವೀಡಿಯೋಸಲ್ಲಿ ಉಂಟು, ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈಗ ನನ್ನ ಡಿಸೈನ್ ಆಗ್ತಾ ಉಂಟು. ಈ ಸೌಂಡು ಕ್ಲಿಯರ್ ಆಗ್ತದೆ ಅಂತ ಗೊತ್ತಿಲ್ಲ, ಮಿಷನ್ ಸೌಂಡ್ ಬೇರೆ, ಡಿಸೈನ್ ಮಿಷನ್ ಸೌಂಡ್ ಆಗ್ತಾ ಉಂಟು. ಹಾಗೆ ಸ್ನಾನ ಮಾಡಾರ್ಜು ಕತ್ಲಾಗ್ತಾ ಬಂತು. ಹಾಗೆ ಅಮ್ಮ ಒಳ್ಳೆ ಬಿಸಿ ಬಿಸಿ ಪೋಡಿ ಮಾಡಿದ್ದಾರೆ. ಈಗ ಚಹಾ ಇಟ್ಟಿದ್ದೇನೆ, ಬ್ಲ್ಯಾಕ್ ಟೀ, ಆಮೇಲೆ ಹಾಲು ಬಿಸಿಗೆ ಇಟ್ಟಿದ್ದೇನೆ. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆದೆ. ಈಗ ಅಮ್ಮ ಮಾಡಿದ್ದು ಬಾಳೆಹಣ್ಣು ಪೋಡಿ ಟೇಸ್ಟ್ ನೋಡ್ತಾ ಇದ್ದೇನೆ. ಗಂಟು ನೋಡುವ, ಅದಲ್ಲ ಬಾಳೆಹಣ್ಣು ದಪ್ಪದಲ್ಲಿ ಕೊಯ್ಬೇಕು, ಆದರೆ ಮಾತ್ರ ಟೇಸ್ಟ್ ಜಾಸ್ತಿ. ತೆಳ್ಳಗಾದರೆ ಟೇಸ್ಟ್ ಇಲ್ಲ ಅಷ್ಟು. ನಾವಂದರೆ ಗೆಣಸಿನ ಪೋಡಿ ಮಾಡುವಾಗಲ್ಲ, ತೆಳ್ಳ ಕೊಯ್ಯುವಾಗ ಟೇಸ್ಟ್ ಅದು ಟೇಸ್ಟ್ ಜಾಸ್ತಿ. ಬಾಳೆಹಣ್ಣು ಯಾವತ್ತೂ ದಪ್ಪ ಕೊಯ್ಬೇಕು. ತುಂಬ ಟೇಸ್ಟಾಗಿದೆ ಇದು. ಇವತ್ತಿನ ವಿಡಿಯೋ ಇಷ್ಟೇ ಇರೋದು. ಬಾಯ್ ಬಾಯ್.